ನೀವು ಅಲ್ಲಿ ಬಂದಾಗ ಗೊತ್ತಿಲ್ಲ ಅಂತ ಮಾಡಿದೆ. ಒಂದು ಸುದ್ದಿ ಈಗ ಓದಿಲ್ಲ. ಅಷ್ಟೇ ಇರ್ಬೇಕು. ಈಗ ಗೊತ್ತಿಲ್ಲ. ಯಾವ್ಕೆ ಅಮ್ಮ ಕಥೆ ಗೊತ್ತುಂಟ? ಯಾವ್ಕೆ ಅಮ್ಮ ಅದು ಯಾವ್ದ್ರದ್ದು? ದೇವಕಿ ದೇವಿ. ಈ ಹೆಡ್ ನನ್ನ ಮಕ್ಕಳ ಹತ್ರ ಎಂತ ಮಾತಾಡಿ ನೀನೇನಿಗೆ ಅರ್ಥ ಬೇರೆ ಆಯ್ತು. ಅದೇ ಮರೆಯ ದೇವಕಿ ದೇವಿ ನಮ್ಮೂರೇ ಕಂಸ ಮಹಾರಾಜ ಇಲ್ವಾ? ಅವ್ರ ತಂಗಿ. ಹೌದು. ಆ ದೇವಕಿ ಅಮ್ಮನೆ ಹುಟ್ಟಿದ ಮಕ್ಕಳು ಎಷ್ಟು? ದೇವಕಿಯನ್ನ ಯಾರಿಗೆ ಕೊಟ್ಟು ಮದುವೆ ಮಾಡಿ ಗೊತ್ತುಂಟ? ವಾಸುದೇವನಿಗೆ. ಯಾವ ಅಲ್ಲೇ ವಸುದೇವ. ಹೌದು. ಮಕ್ಕಳೆಷ್ಟೇ? ಎಷ್ಟು? ಆರೇ ಹುಟ್ಟಿದ 6 ಮಕ್ಕಳು ನಮ್ಮ ಯಜಮಾನ್ ಬಿಟ್ಟಿರ ದೋತನ ಕಲ್ರೆ ಇಲ್ಲ. ಮೊದಲು ಹುಟ್ಟು ತಗೊಂಡ್ರೆ ಯಾಕಂದ ಯಾಕ ಬಂದ ತಕ್ಷಣ ಮಹಾರಾಜರಿಗೆ ಒಪ್ಪಿಸ್ನ ಯಾಕ ಸುಮ್ಮನಿದ್ದ ಅಲ್ಲೇ ಒಂದು ಮಗು ಒಂದು ಆಮೇಲೆ 7 ಮತ್ತೆ ಹುಟ್ಟ ಮತ್ತೆ ಹೇಳ್ಕ ಬಂದ ಅದನ್ನು ಬಿಡಲಿಲ್ಲ. ಹೇಗ್ ಮಾಡಿದ? ಮೂರನೇದ ಮತ್ತೆ ಹೇಳ್ಕ ಬಂದ ಅಲ್ಲೇ. ನಾಲ್ಕನೇದ ಅಲ್ಲೇ ಹೀಗೆ. 5ನೇದು 5ನೇ ಮತ್ತೆ ಬಿಡಲಿಲ್ಲ. ಅದು ಸ್ವಲ್ಪ ಸಣ್ಣಗೆ ಇತ್ತು ಮಗು. ಅದಕ್ಕೆ ಇಟ್ಟು ದೊಡ್ಡಕ್ಕೆ ಇತ್ತು. ಅದಕ್ಕೆ ಅಲ್ಲೇ ಕೈಯಲ್ಲಿ ಗಟ್ಟಿ ಮಾಡಿ ಹಿಡ್ಕೊಂಡ್ರೆ ಅಲ್ಲೇ ಹೀಗೆ ಹಿಂಗಂದ್ರೆ ಅಲ್ಲೇ ಬಿಡ್ಲಿಲ್ಲ. ಒಂದು ಮುಂದೆ ಒಂದು ಸಣ್ಣ ಇತ್ತ. ಅದನ್ನ ಆಚೆ ಇಟ್ಟು ನೋಡಿದ್ರೆ ಯಾರು ಇರಲಿಲ್ಲ. ತುದಿ ಕೈಯಲ್ಲಿ ಹಿಡ್ಕೊಂಡ್ರೆ ಯಾರು ಹೋಗಿ ಇಷ್ಟೂ ನೀವು ಮಾಡಿ ನೋಡಿದಾಗ ಇದಿಷ್ಟೊಂದು ನೀವು ಒಂದೇ ದಿವಸಕ್ಕೆ ಬಳಸ್ಕೊಂಡಾಗ ನಮ್ಮ ಯಜಮಾನ ಸಿಟ್ಕೊಂಡ್ರೆ ಹಾಗೆ ಆಯ್ತಪ್ಪ. 6 ಆಯ್ತು. ಗರ್ಭಪಾತ ಆಯ್ತು. ಗರ್ಭಪಾತ ಆದದಲ್ಲ. 8ನೇದೆಲ್ಲ ಹಾರಿ ಹೇಳ್ತಾರೆ. 7ನೇದು ಇಲ್ಲಿಂದ ಅಲ್ಲಿಗೆ ಹೋದದ್ದು ಸಂಕರ್ಷಣ ಅಂತ. ಅವನೇ ನಾನೇ ಬಲರಾಮ. ನೀನ್ಯಾರೇ? ಬಲರಾಮ ಸಂಕರ್ಷಣ. ಸಂಕರ್ಷಣ ಎಂತೆಂತೆಲ್ಲ ಕೇಳಿದ್ರೆ ಮನೆ ಹಿಂಗೆ ನಮ್ ಕೇಳಿದ್ರೆ ಕೇಳಿದೆಲ್ಲ. ಬಲರಾಮ ಎನ್ನುವಾಗ ಅವನ ಹೆಸರು ಹೋಗ್ರಮ್ಮ. ನೀನೇ ಬಲರಾಮ. 8ರ ನಂಟು ಕೃಷ್ಣನೆನ್ನುವ ಗಂಟು ನಾನು. ನೀನು ಕೃಷ್ಣ ನಾನೇ. ಇಲ್ಲದಿದ್ರೆ ನಮ್ಮ ಕಂಸ ಮಹಾರಾಜ ಯೋಗ್ಯತೆ ಏನು? ನಿಮ್ಮ ಹಣಿ ಮನೆ ಎಂತದ್ದ? ಯಾಕೆ ಮತ್ತೆ ಹೇಳ್ತಾ ಇದ್ಯಾ? ಯಾಕೆ ಹೇಳುದ? ಹೇಳು. ಇಲ್ಲದೆ ಇದ್ರೆ ಎಂತ ಹೊತ್ತಿನ ಸಂಬಂಧ. ಹತ್ತಿರದ ಸಂಬಂಧ. ತಪ್ಪು ನಿತ್ಯ ಅಂದ್ರೆ ಅದಲ್ಲ. ಅವನ ತಂಗಿಯ ಮಕ್ಕಳು ಅಂತ. ತಂಗಿ ಮಕ್ಕಳು ಅಳಿಯಂದಿರು ನಾವು. ನಿಮ್ಗೆ ಹೀಗೆ ಬಿಡುದು ಸಿಕ್ಕಿದ್ ಬಹಳ ಅನುಕೂಲ ಆಯ್ತು. ಯಾಕೆ? ನಿಮ್ಮಿಬ್ಬರನ್ನ ಹೇಗೆ ಬಿಟ್ಟು ಏನ್ ಮಾಡ್ತೀಯ? ಸಿಕ್ಕಿ ಮೂಸುವೆ. ಎಲ್ಲಿಗೆ? ಎಲ್ಲಿಗೆ? ಸಿಕ್ಕಿ ಮೂಸುವೆ. ಆಯ್ತಪ್ಪ. ಆಮೇಲೆ ನೋಡುವ ರಗಳೆ ಮಾಡಬೇಡಿ. ನೀವು ಅವ್ರ ವಿಷಯ ಇವ್ರ ವಿಷಯ ಹೇಳಿ ಅವರೆಲ್ಲ ನಾವು ಅಲ್ಲ ನೀವು ಒಳೆಯಿಂದಿನೆಲ್ಲ ಸುಳ್ಕತ್ತೀರ ಅಲ್ಲ. ನನಗೆ ನಿನ್ನೆ ನೋಡಿದಾಗ ಆಶ್ಚರ್ಯ ಆಗ್ತಾ ಉಂಟು. ಯಾಕೆ ಗೊತ್ತುಂಟು? ಒಂದಕ್ಕೊಂದು ಸಂಬಂಧವಿಲ್ಲ ನೋಡಿ. ನಿನ್ನ ಎಂತ ಸಂಬಂಧ ಇಲ್ಲ. ಸರಿಯಾಗಿ ನೋಡಿದ್ರೆ ಹಣ್ಣಾಗಿದೆ ಪುಣ್ಯಾತ್ಮ. ಮಧ್ಯೆ ಕೂದಲಿಲ್ಲ. ಮೀಸೆ ಕಪ್ಪು ಬಣ್ಣ ಉಂಟು. ಇಲ್ಲಿ ಏನೂ ಇಲ್ಲ. ಇದಾದ್ರೂ ಹೋಗ್ಲಿ ಬಿಡು. ಇದು ಹಣ್ಣಾಗಿದೆ. ಇದು ಕಪ್ಪು ಯಾಕೆ ಬಣ್ಣ ಹಚ್ಚಿದ್ದು? ಮೀಸಿ ಕಪ್ಪು ಕೂದಲು ಹಣ್ಣಲ್ಲ ಬಿಳಿಯಾಗಿದೆ ಕೂದಲು. ನಿನ್ನ ಹತ್ರ ಕೇಳ್ತೆ. ಅಪ್ಪ ಮೊದಲು ಹುಟ್ಟಿದ ಮಗ ಮೊದಲು ಹುಟ್ಟಿದ. ಅಪ್ಪ ಇದು ಅಪ್ಪ ಇದು ಮಗ ಅಂದ್ರೆ ಮೊದಲು ಹುಟ್ಟದ ಇದು ಕಡಿ ಹುಟ್ಟು. ಮಧ್ಯದೇನಾಯ್ತು? ಮಧ್ಯದ ಮೊದಲು ಹಾಕ್ಲಿಕ್ಕೆ ಒಪ್ಪದ ಎಲ್ಲಿ ಮದುವೆ ಆಯ್ತು ಪುಣ್ಯಾತ್ಮ. ಬಡ ಅಣ್ಣ ಅರ್ಥ ಮಾಡ್ಲಿಕ್ಕಿಲ್ಲ. ಬಟ್ಟೆಗೆ ಅಂತ ಕೊಡ್ಲಿಕ್ಕೆ ಆಗೋದಿಲ್ಲ. ಕೊಡುದಿಲ್ಲ ಬರೀ ಮಕ್ಕಳು ಭಗವತ್ರ ವಿರಾಮ ಉಂಟು. ಭಗವತ್ರ ಹೌದಪ್ಪ ಹೌದಪ್ಪ. ಇವರದ್ರಲ್ಲ ಎಂತ ಹಾಡಿ ಇಂತ ಹಾಡಿ ನಿಮ್ಮೊಂದು ಬಿಲ್ಲೋವನ್ನು ಮಾತಾಡಿ ಎಂತದ್ದು ಬಿಲ್ಲೋವರು
ಏನ್ ಹೇಳ್ತೇವೆ ಮಾತಾಡಿ. ನಿನ್ನವರು ಹೇಳಿದ್ದಕ್ಕೆ ಎಲ್ಲವರು ಹೇಳಿದ್ರು ಎಲ್ಲವನ್ನು ಬಲ್ಲವರು ಮಕ್ಕಳು ಸಮ ಬಿಡ್ಬೇಡ ತಮ್ಮ ಬಿಡ್ಬೇಡ. ಪೂರ್ತಿ ಹೇಳಿ ಒಂದು ಶಬ್ದ ಅದು ಇದ್ದಾಗೆ ಹೇಳದೆ ಇದ್ರೆ ಯಾವ ಕಾರಣಕ್ಕೂ ಹೊರಗೋಗ್ಲಿಕ್ಕೆ ಬಿಡುದಿಲ್ಲ. ಅದು ಇದ್ದಾಗೆ ಹೇಳ್ಬೇಕು. ಇದ್ದಾಗೆ ಹೇಳ್ತೆ. ಸ್ವಲ್ಪ ಆಚೆ ಆಗ್ಲಿಕ್ಕಿಲ್ಲ. ಆಗುವುದೇ ಇಲ್ಲ. ಹೇಳು. ಮಕ್ಕಳು ಸಮ, ಗಾಡಿಯಲ್ಲಿರುವ ಹಕ್ಕಳಿಯೂ ಸಮ. ಬದುಕಿದ್ದ ಮಗನೇ ನೀನು. ಮಕ್ಕಳ ಮಾತಾಡ್ತಾ ಗಂಟು ಬಿಟ್ಟು ಹೇಳ್ತಾರೆ. ಅದು ಕಾಣುದಿಲ್ಲ. ನಾನು ಬರುವಾಗ ನೀವು ಇಬ್ಬರು ಇದ್ದೀರಲ್ಲ. ಹೌದಪ್ಪ ಅವ್ರು ಸುತ್ತವರ ಮೊದಲೇ ಇಲ್ಲಪ್ಪ ಅವ್ರಿಗೆ ಬೆಳಿದಾರೆ ಅಂತ ಕರ್ನಾಟಕ ಅಲ್ಲ ನೀವು ತೆಗಿತೀಯಾ? ಇಲ್ಲಪ್ಪ ಅದು ಬಿಟ್ಟರೆ ಈಗ ನೀವು ಇಲ್ಲಪ್ಪ ಇಲ್ಲಲ್ಲ ಅವ್ರು ಮೊದಲಿಗೆ ಬಾಬತ್ತು ಮೊದಲಿಗೆ ಅಲ್ಲಿಂದ ಸಣ್ಣಲ್ಲಿ ಹೇಗೆ ಅಂತ ಕೇಳಿ ಈಗ ನಿಮಗೆ ಈ ಕಲಾಮಾನ ಮೊದಲಿಗೆ ಇರ್ಬೇಡ ಅವನ ಹತ್ರ ಹೇಳಬೇಡ. ನೀನ ಕೊಪ್ಪು ಅಂಬುದು ಒಂದು ಬಿಟ್ರೆ ನೋಡ್ಲಿಕ್ಕೆ ನಿನ್ನಷ್ಟು ಚೆನ್ನಾಗಿ ಯಾರಿಲ್ಲ. ನಾನು ಕಪ್ಪ ನನ್ನ ಕಣ್ಣಿಗೆ ನೀರು ಕೊಪ್ಪೆ ಆಯ್ತು. ಅಷ್ಟೆಲ್ಲ ತಂದೆ ಬಟ್ಲಿ ಕಣ್ಣಲ್ಲಿ ಇಲ್ಲಿ ಯಾರೋ ತಗೊಳ್ಳಿಲ್ಲ. ನಿನ್ನ ಸೋಡಕ್ ನಿನ್ನ ಎಂತ ಹೇಳ್ತಮ್ಮ. ನಿಂದ ಆಸ್ವಾದ, ನಿಂದ ಅಭಿನವ ಅದು ಹಿಂಗ ಮಾಡಿಲ್ಲ. ಅಭಿನಯ ಮನ್ಸಿಗೆ ಬಹಳ ಸಂತೋಷ ಹೇಳ್ಬೇಕು. ಮಾತಾಡಿ. ಅವನಿಗಿಂತ ಚಂದ ನೀನು. ಬದುಕಿದ್ದೆ ಹೀಗೆ ನೀನೇ ಹೇಗೆ ಬಟ್ಟೆ ಬಂದ್ಬೋದು ಯಾವ್ದು ಎಲ್ಲ ಬಟ್ಟೆ ಗಟ್ಟೆಲ್ಲ ನೀ ತಗೊಂಡೆ ಎಲ್ಲಿ ತಗೊಂಡು ನಮ್ಗೆಲ್ಲ ಒಂದೇ ಮಾತು. ಬೇಡ ಅಂತ ಹೇಳಿದ್ರೆ ಬೇಡ. ಈಗ ಸೋಡಕ್ತೀನಿ ಎಂತಕ ಹಳೆಯ ಜೀವ ತಿಂತ್ರಿ. ಹಳೆಯವರಿಗೆಲ್ಲ ಹಳೆಯವಂತ ಗೊತ್ತಿರ್ಬೇಕು. ಬೇಕಾ ಈಗ ಎಂತ ಮತ್ತೆ ಏಟ್ ಕೂಡ ಕೊಡ್ಬೇಕಾ ಎಂತ ಅಂತ ಬೇಕಂತೆ. ಗುತ್ತಿಕೊಂಡು ಹಾಗಾಯ್ತು. ಮುಂದೆ ಬರುವಾಗ ಕೊಲೆಯ ಪೀಡಿ ಅಂತ ಮಧ್ಯಾಹ್ನ ಎದುರಾಯಿತು. ನಮ್ಮನ್ನ ತಾಗಿಸದೆ ಎಂಬುದಾಗಿ ನಾವು ಭಾವಿಸಿದ್ರೆ ಅದು ಕಾಲೆತ್ತಿ ನಮ್ಮನ್ನ ತೊಳಿಲಿಕ್ಕೆ ಮುಂದಾಯಿತು. ಅದರ ಸುಂಡಿಲನ್ನ ಹಿಡಿದು ಗರಗರ ತಿರುಗಿಸಿ ಲಲಕಪ್ಪಳಿಸಿದ್ದೇವೆ. ಹೌದು. ಹಾಗೆ ಮುಂದೆ ಬರುವಾಗ ಸುಗಂಧ ದ್ರವ್ಯವನ್ನು ಹಿಡಿದು ಕುಬ್ಜಿ ಎನ್ನುವಕ್ಕೆ ಬಂದಳು. ಯಾರಿಗೆ ಅಂತ ಕೇಳಿದಾಗ ಕಂಸನಿಗೆ ಅಂತ ಹೇಳಿದ್ರು. ಆಗ ಅವಳು ಭಕ್ತಿಯಿಂದ ನನಗೆ ಲೇಪನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಹೆಬ್ಬೆರಳಲ್ಲಿ ಅವಳ ಬೆರಳನ್ನು ಒತ್ತಿದೆ, ಕೈಯಿಂದ ಗಲ್ಲವನ್ನು ಎತ್ತಿದೆ. ಆಗ ಅವಳ ಗುರೂಪ ಎನ್ನುವುದು ಸೌಂದರ್ಯ ನಿಧಿಯಾಗಿ ಕಂಗೊಳಿಸಿದಳು. ಅಲ್ಲಿಗೆ ಮುಗಿತಾ ಶಸ್ತ್ರಾಗಾರವನ್ನು ಪ್ರವೇಶ ಮಾಡಿ ಪೂಜಿಸಿದ್ದ ದರಸನ್ನು ಹಿಡಿದಾಗ ಅದು ಮುರಿದು ಹೋಯ್ತು. ಇನ್ನಾಗಬೇಕಾದದ್ದು ಮಾವನ್ನು ನೋಡಬೇಕು.